ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಗ್ರಾಮದಲ್ಲಿ ನಗರಸಭೆಯ ಪೌರಾಯುಕ್ತರಿಂದ ಅನ್ಯಾಯವಾಗಿದೆ. ಹೈಕೋರ್ಟ್ದಿಂದ ಸ್ಟೇ ಇದ್ದರೂ ಕೂಡ ಅವರ ದಬ್ಬಾಳಿಕೆ ರೀತಿಯಿಂದ ಬಸ್ ಸ್ಟ್ಯಾಂಡ್ ಕಾಂಪೌಂಡ್ಗೆ ಹತ್ತಿರುವ ಅಂಗಡಿಗಳನ್ನು ಕೆಡವಿ ಪೌರಾಯುಕ್ತ ಅಧಿಕಾರಿಯು ಜಾತಿಯ ಬಗ್ಗೆ ಕೀಳರಿಮೆಯಿಂದ ಬಡ ಜನರ ಶೆಡ್ಗಳನ್ನು ಕೀಳಿಸಿ ಅವರಿಗೆ ನಿಂದಿಸಿದ್ದಾರೆ. ಅಂಥ ಅಧಿಕಾರಿಗಳನ್ನು ವಜಾ ಮಾಡಬೇಕೆಂದು ತಾಳಿಕೋಟೆ ಗ್ರಾಮಸ್ಥರು ಜಿಲ್ಲಾಧಿಕಾರಿಗೆ ಮನವಿ ನೀಡಿದ್ದಾರೆ. ದುಷ್ಟಾಧಿಕಾರಿ ಮೋಹನ್ ಜಾಧವ್ ಅವರಿಗೆ, ದುಷ್ಟಾಧಿಕಾರಿ ಮೋಹನ್ ಜಾಧವ್ ಅವರಿಗೆ, ಬಡವರ ಹೊಟ್ಟೆ ಹೊಡೆದ ದುಷ್ಟಾಧಿಕಾರಿ ಮೋಹನ್ ಜಾಧವ್ ಅವರಿಗೆ, ಬಡವರ ಹೊಟ್ಟೆ ಮೇಲೆ ಹೊಡೆದ ದುಷ್ಟಾಧಿಕಾರಿ ಮೋಹನ್ ಜಾಧವ್ ಅವರಿಗೆ. ಅದ್ರ ಮತ್ತೇನು ಬಡವರು ಇರ್ತಾರ, ಇವತ್ತು ಬಡವ್ರ ಮೇಲೇನ ಇವರು ಬ್ರಹ್ಮಾಸ್ತ್ರವನ್ನು ಬಿಡ್ತಾರೆ. ಇವತ್ತ ನಾನು ಗೆಲ್ಲೂರು ಸಾಹೇಬ್ರ ಹತ್ರ ಒಂದು ವಿನಂತಿ ಮಾಡ್ಕೊಳ್ತೀನಿ. ಗೆನ್ನೂರು ಸಾಹೇಬ್ರ ಹತ್ರ ನಾನು ವಿನಂತಿ ಮಾಡ್ಕೊಳ್ತೀನಿ. ಇವತ್ತೇನು ಬಾಗಲಕೋಟೆ ಒಳಗ 61 ಜನ ಚಪ್ಪಲಿ ಅಂಗಡಿಗಳನ್ನು ತೆಗೆದಿದ್ರು ರಸ್ತೆ ಅಗಲೀಕರಣದೊಳಗೆ. ಅವಾಗ ಪ್ರಭಾಕರ್ DC ಸಾಹೇಬ್ರಿದ್ರು. ಆಮ್ಯಾಗ ನಮ್ಮ ಕಾರಜೋಳ ಸಾಹೇಬರು ಉಸ್ತುವಾರಿ ಸಚಿವರಿದ್ರು. ವೀರಣ್ಣ ಚರಂತಿ ಮಾಡಿ ಶಾಸಕರಿದ್ರು. ಅವಾಗೂ 61 ಅಂಗಡಿ ತೆಗೆದು ಕೂಡಲೇ ನಾವೇನು ಮಾಡಿದ್ವಿ, ಹಿಂಗೆ ಈಗ ಹೆಂಗೆ ಅಂಬೇಡ್ಕರ್ ಇದ್ರ ಮುಂದೆ ಕುಂತೀವಿ ಹಂಗೆ ಸ್ಟ್ರೈಕ್ ಮಾಡಿದಾಗ ಚರಂತಿ ಮಾಡಿ ಸಾಹೇಬರು ಕಾರಜೋಳ ಸಾಹೇಬರು ಬಂದು ಏನು ಹೇಳಿದ್ರು, ಇಲ್ಲಪ್ಪ ಅದು ಏನಾಗೈತಿ ನಾವು ಸರಿ ಮಾಡೋನು, ನೀವು ಇದನ್ನು ಧರಣಿ ವಾಪಸ್ ತಗೋರಿದ್ರು. ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲರೂ ಬಂದು ಅವ್ರ ಸಮಕ್ಷ ಮಾಡೋ ಒಂದು ನಿರ್ಣಯ ಆಯ್ತು. ಆ ನಿರ್ಣಯದ ಪ್ರಕಾರ ಕಾರಜೋಳ ಸಾಹೇಬರು ಉಪಮುಖ್ಯಮಂತ್ರಿಗಳಾದಾಗ ನಮ್ಮ ಸಮಾಜಕ್ಕೆ ಅವರ ಉಸ್ತುವಾರಿ ಸಚಿವರಿದ್ದರು. ಚರಂತಿಮಠ ಸಾಹೇಬರು BTD ಚೇರ್ಮನ್ರಾದರು. ನಾನು ಅವಾಗ ಅವ್ರ ಜೊತೆಗೆ ಸದಸ್ಯ ಆಗಿದ್ದೆ. ಫಸ್ಟ್ ಮೀಟಿಂಗ್ನೊಳಗೆ ಕಾರಜೋಳ ಸಾಹೇಬ್ರಿಗೆ ಮತ್ತು ನಮ್ಮ ಸಮಾಜದವ್ರು ವಿನಂತಿ ಮಾಡ್ಕೊಂಡಿವಿ, ಸಾಹೇಬ್ರ ನಮ್ಮ ಸಮಾಜದ ಜಾಗೆಯ ಬಗ್ಗೆ ಅಂದ್ಕೊಳ್ಳಿ ಅವರು ತಕ್ಷಣ ಚರಂತಿಮಠವ್ರಿಗೆ ಫೋನ್ ಮಾಡಿ ಹೇಳಿದ್ರು, ಇಲ್ಲ ಅದು ಬಾಗಲಕೋಟೆದು ಸಮಗಾರದ ಚರ್ಮಕಾರದ ಏನೈತೆ ಅದು ಮೀಟಿಂಗ್ನಾಗ ಇಟ್ಕೊಡ್ರಿ ಅಂದರು. 61 ಜನರಿಗೆ ನಿವೇಶನವನ್ನು ಕೊಟ್ಟಿವಿ ನಾವು. ಅದೇ ರೀತಿಯಾಗಿ ನಾವು ಸಾಹೇಬ್ರಿಗೆ ಇವತ್ತು ವಿನಂತಿ ಮಾಡ್ಕೊಳ್ತೀವಿ. DC ಸಾಹೇಬರು ಭಾಳ ಒಳ್ಳೆಯವರು ಅದಾರೆ. ನಮ್ಮ ಬಾಗಲಕೋಟೆಗೆ ಅವರು CO ಇದ್ದರು, ಅವರು ಒಳ್ಳೆಯವರು ಅದಾರೆ. ಸಾಹೇಬರು ಬಾಗಲಕೋಟೆಗೆ ಇದ್ದರು. ಎಲ್ಲ ಒಳ್ಳೆಯ ಅಧಿಕಾರಿಗಳದಾರ. ಇವತ್ತು ಯಾರೋ ಒಬ್ಬ ಉದ್ದಟತನದ ಅಧಿಕಾರಿ ನಮ್ಮ ಸಮಾಜದ ಮೇಲೆ ಅನ್ಯಾಯ ಮಾಡ್ಯಾರ. ಅದನ್ನು ತಮಗೂ ಎಲ್ಲ ಗೊತ್ತೈತಿ. ದಯಮಾಡಿ ತಮ್ಮ ಕಡೆ ವಿನಂತಿ ಮಾಡ್ಕೊಳ್ತೀವಿ. ಇವತ್ತೇನು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗೈತಿ, ಇದ್ದ ಸ್ಥಳದೊಳಗೆ ನೀವು ಸಣ್ಣ ಸಣ್ಣ ಕುಟೀರ ಕಟ್ಟಿಕೊಡ್ರಿ. ನಾವೇನು ದೊಡ್ಡ ದೊಡ್ಡ ಬಂಗ್ಲೆ ಗತ್ತಲಿ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಗತ್ತಲಿ ಕೇಳೋದಿಲ್ಲ. ನಮಗೆ ಬೇಕಾಗಿದ್ದು ಒಂದು ನೀವು 3-6 ಅದೇನು ಸಹಾಯಕ್ಕೆ ಒಂದು ಜಾಗ ಕೊಡ್ತಾರಲ್ಲ, ಆಟ ಒಂದು ಕಟ್ಟಿಕೊಟ್ರೆ ಸಾಕು ನಮಗೆ. ಅದ್ರೊಳಗೆ ನಾವು ಕುಂತು ನಮ್ಮ ಭಾಳ ಬದುಕನ್ನು ಇದನ್ನು ಮಾಡ್ತೀವಿ. ತಾವು ಎಲ್ಲ ಒಳ್ಳೆಯ ಅಧಿಕಾರಿಗಳು, ನಮ್ಮ ಬಾಗಲಕೋಟೆಯಾಗಿ ಎಲ್ಲ ಕೆಲಸ ಮಾಡಿರಿ. ಇಬ್ಬರು ಜಿಲ್ಲಾಧಿಕಾರಿಗಳು ತಾವು ಒಳ್ಳೆಯ ಅಧಿಕಾರಿಗಳದಿರಿ. ಅದು ವಿಶ್ವಾಸ ನಮಗೈತಿ. ಅದಕ್ಕೆ ನಮಗೆ ಸಿಂಧಿಗಳು ನಾವು ಕೊಟ್ಟಗಳಲ್ಲಿ ಲಿಡ್ಕರ್ ಚರ್ಮೋದ್ಯೋಗವನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸುತ್ತಿರುವಂಥ ಸಮಗಾರ ಹಳೆಯ ಸಮಾಜದ ಬಡ ಜನರ ಹಿತವನ್ನು ಸಹಿಸದೆ ಹಾಗೂ ಅವರಿಗೆ ಮೂಲಭೂತ ಸೌಕರ್ಯವನ್ನು ನೀಡದೆ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡದೇನೆ ಏಕಾಏಕಿ ಹೈಕೋರ್ಟ್ ಆದೇಶವಿದ್ದರೂ ಕೂಡ ಲಿಡ್ಕರ್ ಅಂಗಡಿಗಳನ್ನು ಧ್ವಂಸಗೊಳಿಸಿ ಅವನ್ನು ಎತ್ತಂಗಡಿ ಮಾಡಿದ್ದಕ್ಕಾಗಿ ಮೊದಲನೇದಾಗಿ ಆ ಒಂದು ಪುರಸಭೆಯ ಅಧಿಕಾರಿಯಾದಂಥ ಮೋಹನ್ ಜಾಧವ್ ಅವರಿಗೆ ತಕ್ಷಣ ವಜಾ ಮಾಡಬೇಕು. ಯಾಕಂದರೆ ನ್ಯಾಯಾಂಗ ಆದೇಶವನ್ನು ಉಲ್ಲಂಘನೆ ಮಾಡಿರ್ತಾರೆ. ಹಾಗಾಗಿ ಅಲ್ಲಿ ಒಂದು ಬಡ ಜನರಿಗೆ ದಲಿತರಾದಂಥ ಸಮಗಾರ ಸಮಾಜದವರು ಉದ್ಯೋಗವನ್ನು ಚಪ್ಪಲಿ ರಿಪೇರಿ ಮಾಡಿಕೊಂಡು ಉದ್ಯೋಗವನ್ನು ನಡೆಸಿ ಮನೆತನವನ್ನು ನಡೆಸುತ್ತಾ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡ್ತಾ ಬಂದಂಥ ಸಮಗಾರ ಸಮಾಜದ ಬಂಧುಗಳಿಗೆ ತೀವ್ರ ಆರ್ಥಿಕ ತೊಂದರೆ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀವಿ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಗ್ರಾಮದಲ್ಲಿ ಸರ್ಕಾರದಿಂದ ಅಂದರೆ ನಗರಸಭೆಯ ಪೌರಾಯುಕ್ತರಿಂದ ಅನ್ಯಾಯವಾಗಿದೆ. ಅದು ಯಾವ ರೀತಿ ಅನ್ಯಾಯ ಅಂದರೆ ಕೋರ್ಟಿನಿಂದ ಹೈಕೋರ್ಟ್ನಿಂದ ಸ್ಟೇ ಇದ್ದರೂ ಕೂಡ ಅವರು ದಬ್ಬಾಳಿಕೆ ರೀತಿಯಿಂದ ಬಸ್ ಸ್ಟ್ಯಾಂಡ್ ಕಾಂಪೌಂಡ್ಗೆ ಹತ್ತಿ ಇರುವಂಥ ಅಂಗಡಿಗಳನ್ನೆಲ್ಲ ಮುದ್ದಾಂ ಕೆಡವಿ ಜಾತ್ಯತೀತ ರೀತಿಯಿಂದ ಜಾತಿಯ ಒಂದು ಅಸಹ್ಯತನದಿಂದ ಮಾತಾಡಿ ಆ ಪೌರಾಯುಕ್ತ ಅಧಿಕಾರಿ ನಮ್ಮ ಬಡ ಜನರ ಒಂದು ಶೆಡ್ಗಳನ್ನು ಕೀಳಿಸಿ
ಅವರಿಗೆ ಬಾಯಿಗೆ ಬಂದಂತೆ ನಿಂದಿಸಿದ್ದಾನೆ. ಆದ ಕಾರಣ ಅಂತಹ ನೀಚ ಅಧಿಕಾರಿಯನ್ನು ಮೊದಲು ಸಸ್ಪೆಂಡ್ ಮಾಡಿ ಅವನು ವಜಾ ಮಾಡಬೇಕು, ಅವನ ಸೇವೆಯಿಂದಲೇ ವಜಾ ಮಾಡಬೇಕಂತ ಹೇಳಿ ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊತೇನೆ.